ಇವತ್ತು ನಡೆಯುತ್ತಿರುವ ಹೈ ವೋಲ್ಟೇಜ್ ಮ್ಯಾಚ್ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಡೆಯುತ್ತಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಂಡಿಯಾ ಟೀಮ್ 2011ರಲ್ಲಿ ವರ್ಲ್ಡ್ ಕಪ್ ಅನ್ನು ಗೆದ್ದಿತ್ತು. ಅದಾದ ನಂತರ 12 ವರ್ಷಗಳ ನಂತರ 2023ರಲ್ಲಿ ಫೈನಲ್ಗೆ ಬಂದಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ನಡೆಯೋದಕ್ಕಿಂತ ಮುಂಚೆ ಹಾಗೂ ಮಧ್ಯದಲ್ಲಿ ಯಾವ್ಯಾವ ಇವೆಂಟ್ಸನ್ನು BCCI ಹಮ್ಮಿಕೊಂಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಮ್ಯಾಚ್ ನೋಡಲು ಯಾವ್ಯಾವ ಸೆಲೆಬ್ರಿಟೀಸ್ ಬರ್ತಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಈ ಒಂದು ಫೈನಲ್ ಮ್ಯಾಚ್ ನಡೀತಿದೆ ವರ್ಲ್ಡ್ ಕಪ್ದು, ಇದು ಅಹಮದಾಬಾದ್ನಲ್ಲಿ ನಡೀತಿದೆ. ಸೊ ಈ ಒಂದು ಮ್ಯಾಚ್ ನೋಡಲು ನಮ್ಮ ಪ್ರಧಾನಮಂತ್ರಿಗಳು ಅಂದರೆ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು ಬರಲಿದ್ದಾರೆ. ನಂತರ BCCI ಅವರು ಈ ಹಿಂದೆ ನಡೆದ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ಸ್ ಅಂದರೆ ಹಿಂದೆ ನಡೆದಿರೋ ಎಲ್ಲ ವರ್ಲ್ಡ್ ಕಪ್ನ ವಿನ್ ಮಾಡಿರುವಂಥ ಕ್ಯಾಪ್ಟನ್ಸ್ಗಳನ್ನ ಇನ್ವೈಟ್ ಮಾಡಿದ್ದಾರೆ. ಆ ಎಲ್ಲ ಕ್ಯಾಪ್ಟನ್ಸ್ಗಳಿಗೆ ಬ್ಲೇಜರನ್ನು ಉಡುಗೊರೆಯಾಗಿ ಕೊಡಲಿದ್ದಾರೆ. ನಮ್ಮ ದೇಶದ ಹಿಂದಿನ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ಸ್ಗಳಾದ ಕಪಿಲ್ ದೇವ್ ಮತ್ತು MS ಧೋನಿ ಕೂಡ ಆಗಮಿಸಲಿದ್ದಾರೆ. ಅದಾದ ನಂತರ ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ ಅಂದರೆ 1.5 ಗಂಟೆಗೆ ಏರ್ ಶೋವನ್ನು ಹಮ್ಮಿಕೊಳ್ಳಲಾಗಿದೆ. ನಂತರ ಮೊದಲನೇ ಇನ್ನಿಂಗ್ಸ್ ಆದ ನಂತರ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಮ್ಯಾಚ್ ಸಂಪೂರ್ಣವಾಗಿ ಮುಗಿದ ನಂತರ ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಮುಗಿದ ನಂತರ ಲೇಸರ್ ಲೈಟ್ ಶೋ ಕೂಡ ಹಮ್ಮಿಕೊಳ್ಳಲಾಗಿದೆ. ಸೊ ಹೀಗಾಗಿ ಈ ಒಂದು ಮ್ಯಾಚ್ನ ನಾವು ಒಳ್ಳೆ ಎಂಟರ್ಟೈನ್ಮೆಂಟ್ ಮತ್ತು ಥ್ರಿಲ್ಲಿಂಗ್ ಮ್ಯಾಚ್ ಆಗಿ ಕೂಡ ನೋಡ್ಬೋದು. ನಮ್ಮ ಟೀಮ್ ಇಂಡಿಯಾ ಕೂಡ ಸತತವಾಗಿ 10 ಮ್ಯಾಚ್ಗಳನ್ನ ಗೆದ್ದು ಫೈನಲ್ಗೆ ಪ್ರವೇಶ ಮಾಡಿದೆ. ಹೀಗಾಗಿ ತುಂಬ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ ನಮಗೆ. ಸೊ ಈ ಒಂದು ಮ್ಯಾಚ್ನಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋದನ್ನು ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳೋದ್ರ ಮೂಲಕ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.